ಏನೇ ಪದಿ ಬೆಕ್ಕಿಡ್ಕೊಂಡು ಹೋಯ್ತಿದ್ಯಲ್ಲ ಏನು ಬೆಕ್ಕು ಇವಾಗ ಸಾಕತಿ ಏನ್ ನೀನು? ಏ ಈ ಸಾಮಾನ್ಯ ಬೆಕ್ಕಲ್ಲ, ಇದು ಹಿಮಾಲಯದಿಂದ ತಕ ಬಂದಿರೋದಂತೆ. ಋಷಿ ಮುನಿ ಇರ್ತಾರಲ್ಲ ಅವ್ರು ಕೊಟ್ಟಿರೋ ಬೆಕ್ಕಿದು. ಇದು ಬೆಕ್ಕು ಮಾತಾಡ್ತದೆ. ನಾನು ನಮ್ಮ ಮನೆಯಾಗೆ ಇಲಿಗಳು ಶಾನೆ ಆಗೋಗ್ಬಿಟ್ಟವೆ, ಅದಕ್ಕೆ ಇಲಿ ಹಿಡಿಲಿ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೀನಿ. ಇಲ್ಲಿ ಹಿಡಿದ್ಬಿಟ್ರೆ ನಾನು ಸೋ ಸಮಾಧಾನ ಇಲ್ಲ, ಎಲ್ಲ ತೂತಿಕ್ತವೆ. ಅಪ್ಪ ನನಗಂತೂನುವೆ ಸಾಕಾಗೋಯ್ತದ, ನನಗಂತೂನುವೆ ಇಲಿಗಳು ನೋಡಿಯಾ ಬಡಿಯ. ಅದಕ್ಕೆ ಈ ಬೆಕ್ಕನ್ನ ಹಿಡ್ಕೊಬಿಟ್ಟು ಬಂದಿದ್ದೀನಿ. ಹೆಂಗನುವೆ ಹಿಡ್ದಾಕ್ತೈತಿ ಇಲಿನ. ಏನೇ ಮಾತಾಡ್ತದೆ ಬೇಕು? ಸುಮ್ಕಿರು, ಎಲ್ಲಿ ಮಾತಾಡ್ತದೆ? ಅಯ್ಯೋ ಅಯ್ಯೋ ಅಯ್ಯೋ, ಇದೇನೇ ಪದ್ದಿ ನಿಜವಾಗೂ ಮಾತಾಡ್ತದಲ್ವೇನೆ ಬೇಕು? ಅಲ್ಲ ಕಣ್ಲೆ, ನಿನಗದು ಹೆಂಗ್ ಕೊಟ್ನೆ ಸ್ವಾಮೀಜಿ ಬೆಕ್ಕ? ನನಗೂ ಒಂದಿದ್ರೆ ಇಸ್ಕೊ ಬರ್ಬೇಕಿತ್ತು. ಎಷ್ಟು ಚೆನ್ನಾಗಿ ಮಾತಾಡ್ತದಲ್ಲ ಈ ಬೆಕ್ಕು. ಹೂ ಕಣ್ಲೆ, ನನಗೂ ಕೇಳಿದಾಗ ಆಶ್ಚರ್ಯ ಆಗೋಯ್ತು. ಸ್ವಾಮೀಜಿ ಅನ್ನೋರನೇನಿಯ ತಗೊಂಡು ಹೋಗವ ನಿಮ್ಮನೆಗೆ ನೀನೇ ಸಾಕ. ನನಗಂತೂ ಸಾಕಿ 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 ಸಾಕಾಗೋಗ್ಬಿಟ್ಟೈತೆ ನನಗೂನುವೆ. ನೀನೇ ಇಕ್ಕಂಡು ನೀನೇ ಸಾಕ. ಆದ್ರೆ ಒಂದ್ ಕಿತ ಬಂತು ಮನೆಗೆ ಅಂದ್ರೆ ಅದಂತೂ ವಾಪಸ್ಸಂತೂ ಬರಕ್ಕಿಲ್ಲ, ಮನೆಗೆ ಇರ್ತದೆ. ನಿನ್ನಿಷ್ಟ ಅಂತ ಹೇಳಿದ್ರು. ಅಲ್ಲ, ಇಂತಹ ಮಾತಾಡಬೇಕು ಅಪರೂಪದ ಬೇಕನ ಬಿಟ್ಬಿಟ್ಟು ಬರಕೈತದ. ಅದಕ್ಕೆ ನೀನಿಯ ಎತ್ಕೊಬಿಟ್ಟು ಬಂದ್ಬಿಟ್ಟೆ. ಹೆಂಗ ಮನೆಗೆ ಇಲ್ಲಿ ಹಿಡಿತದೆ, ಎಲ್ಲ ಹಿಡಿತದ ಬಿಡು ಅಂತ. ಅಯ್ಯೋ 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 ಅಯ್ಯೋ, ಅದ್ಯಾ ಸ್ವಾಮೀಜಿ ಅಂತ ಹೇಳೆ ನಾನು ಒಂದು ಬೆಕ್ಕಿಸ್ಕೊಬಿಟ್ಟು ಬರ್ತೀನಿ. ಮಾತಾಡಬೇಕು ಅಂದ್ರೆ ನನಗಂತೂ ಬಹಳ ಇಷ್ಟ. ಓಹೋ, ಏನ್ ಪದಿ ಬೆಕ್ ತಗೊಂಡ್ ಬಂದಿದ್ಯಾ ಸಾಕಳಕ್ಕೆ? ಬೋರಿ ಬೆಕ್ಕಲ್ಲ ಕಣೆ ಸರೋಜಿ, ಮಾತಾಡಬೇಕು. ಎಂತ ಸಂದಾಗ ಮಾತಾಡ್ತದೆ ಗೊತ್ತೇನೆ? ಮಾತಾಡ್ಸು. ಸುಮ್ಕಿರು, ಬೆಕ್ಕೆಲ್ಲ ಮಾತಾಡ್ತದೆ? ಇದೊಳ್ಳೆ ಸಂದ ಕೇಳ್ತೀರಾ? ಏನ್ ತಮಾಷೆ ಮಾಡಕ್ ಒಂದ್ ಹೊತ್ತು ಗೊತ್ತಿಲ್ವೇ? ಅಯ್ಯೋ ಪುದ್ದಿ, ಇದೇನ್ಲ ಹಿಂಗ್ ಮಾತಾಡ್ತದೆ? ನಾನು ಹಿಂಗೆ ಶಾಕ್ ಆಗಿದ್ನಿ. ಮಾತಾಡ್ತದೆ, ಅಯ್ಯೋ ಹೆಂಗ್ ಮಾತಾಡ್ತದೆ ಅಂತ ಹೇಳ್ಬಿಟ್ಟು ನೋಡು, ನಮ್ಮ ಮನೆಗೆ ಇಲಿ ಹಿಡಿಯಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದೀವಿ. ಬೆಕ್ಕ ನಿಮ್ಮನೆಗೆ ಒಂದಿನ ಕರ್ಕೊಂಡ ಇಕ್ಕಳಿವ ಅಂತ ಹೇಳು, ನಿಮ್ಮನೆಗೆ ಇಲಿನೆಲ್ಲ ಹಿಡ್ದಾಕ್ಬಿಡ್ತದೆ. ಅಯ್ಯೋ ಬೆಕ್ಕು, ನನ್ನ ಹೆಸರು ಬೆಕ್ಕಲ್ಲ, ನನ್ನ ಹೆಸರು ಮಿಲಿ. ಅವಳಿ ಹೆಸರು ಬೇರೆ ಐತೇನ್ ಇದಕ್ಕೆ? ವಾ ಮಿಲಿ, ಮಿಲಿ. ಯಪ್ಪ, ನೋಡ್ದೇನೆ ಸರೋಜಿ ಹೆಂಗ್ ಮಾತಾಡ್ತದೆ. ಅಯ್ಯೋ, ನಮ್ಮನಗೊಂದು ಬೇಕಿತ್ತು. ಇದೇನ ಮುರಿ ಹಾಕುದ್ರೆ ನನಗೊಂದು ಕೊಡೆ ಬದ್ದಿ, ಅದು ಮಾತಾಡ್ತದೋ ಏನೋ. ನನಗೊಂದು ಬೇಗ ಮದುವೆ ಮಾಡಿ, ಅವಾಗ ನಾನು ಬೇಗ ಒಂದು ಮುರಿ ಹಾಕ್ತೀನಿ. ಆಮೇಲೆ ಮೂರು ತುಂಬಾ ಮರಿಗಳನ್ನ ಸಾಕಲಿರಂತೆ. ಓಹೋ, ನೋಡೆ ಮದುವೆ ಮಾಡು ಅಂತ ಕೇಳ್ತೈತೆ ಬೆಕ್ಕು. ಬಿಲಿ, ಮದುವೆ ಬೇರೆ ಮಾಡ್ಬೇಕೇನು ಅಲ್ವೇ? ಇಷ್ಟ ಚಂದಕ್ಕಿರೋ ಬೆಕ್ಕನ ಬ್ಯಾಡ ತಕೊಂಡೋಗವ ನೀನೇ ಅಂತ ಸ್ವಾಮೀಜಿ ಕೊಟ್ಟು ಕಳಿಸ್ಬಿಡದೆ. ಎಂತ ಒಳ್ಳೆ ಬೆಕ್ಕು ನೋಡು. ಅದಕ್ಕೆ ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ಈಗ ನೋಡು ತಂದು ತಕೊಂಡೋಯ್ತೀನಿ. ನಿನ್ನ ಮಂತಕ್ಕೆ ತಕೊಂಡೋಗಿಲ್ಲ, ಈಗ ತಕೊಂಡೋಗ್ಬೇಕು. ನೋಡಿ ಹೋಗನ್ ಮಂತಕ್ಕೆ. ಬಾ. ಮನೆ ಚೆನ್ನಾಗಿರ್ಬೇಕು ಪದ್ದು, ನನಗಂತೂ ಸೂಪರ್ ಆಗಿರ್ಬೇಕು ಮನೆ. ಅಂತ ಇಂತ ಮನೆಗೆಲ್ಲ ನಾನು ಇರಲ್ಲ. ಪರವಾಗಿಲ್ಲ ಕಣ್ಲೆ, ಇದೂನುವೆ ಓಹೋ ದೊಡ್ಡದಾಗಿರ್ಬೇಕಂತೆ. ಏನ್ ಪದ್ದಿ ಬೆಕ್ಕಿಡ್ಕೊಂಡು ಹೋಯ್ತಿದ್ಯಾ? ಮನೆಗಿಲ್ಲಿ ಶಾನೆ ಅವೇ ಕಣಕ್ಕ, ಅದಕ್ಕೆ ಇಲ್ಲಿ ಹಿಡಿತದೆ ಮನೆಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಯ್ತಾ ಇದೀನಿ ನಾನಂತೂ. ಇಲ್ಲಿನ ನಾನು ಏನ್ ಮಾಡಿದ್ರು ಹೋಯ್ತಿಲ್ಲ ಮನೆಗೆ. ಮುದ್ದಾಗ ಐತೆ ಹೇಳ್ಬೇಕು. ಆಮೇಕಿಂದ ನಮ್ಮಂತಾಗ ಬಿಟ್ಬಿಟ್ಟಿದ್ಯಾಮೋ, ಆಮೇಕಿಂದ ಹಾಲ್ ಪಾಲೆಲ್ಲ ಕುಡ್ಕೊಂಡು ಹೋಗ್ಬಿಟ್ಟದು. ಮಂತಗೆ ಹುಷಾರ ಕೊಟ್ಟಾಕ. ನಾನು ಯಾಕಕ್ಕ ಬಿಡ್ಲಿ? ಮಂತಗೆ ಇರ್ತದೆ ಹೇಳು, ಎತ್ತು ಹೋಗಕ್ಕಿಲ್ಲ. ಈ ಬೆಕ್ಕುಗಳು ಕೊದ್ದು ಹಾಲು ಕುಡಿಯೋ ಶಾನೆ. ಬೋಲ ಹಾಲು ಕುಡಿತಾವ್ ಕೊದ್ದು. ಅದಕ್ಕೆ ನನಗೆ ಭಯ. ಇಕ್ ತರೋದೇವು 2 ಪಾಯಿಂಟ್ ತಂದಿತ್ತೀನಿ. ಆಮೇಕಿಂದ ಎಲ್ಲ ಕುಡ್ಕೊಬಿಟ್ರೆ ಆಮೇಕಿಂದ ನಮಗೆ ಬ್ಯಾಡ್ವಿ. ಅದೇನೇ ನೀ ಒಂಥರ ಭಯ ನೋಡಿ ನನಗಂತೂ. ಪಕ್ಕದಾಗ ಸಾಕಮ್ಮ ಸಾಕಿದ್ಲಲ್ಲ ಬೇಕು, ಅದು ಹಂಗೆ ಬಂದು ಹುಡ್ಕೊಂಡು ಹೋಗೋದು. ನಾನು ಬೊಯ್ದೆ ಆಡ್ಬಿಟ್ಟಿದ್ದೆ. ಅದಕ್ಕೆ ನಿನಗೂ ಮೊದಲೇ ನೀ ಹೇಳ್ದೆ, ಬೇಕು ಆಮೇಕಿಂದ ನಮ್ಮಂತ ಬಿಡ್ಬೇಡ ಕಣವ, ಎಲ್ಲ ಕುಡ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತ. ಬೆಕ್ಕು ಮಾತಾಡ್ತೈತಲ್ಲ ಪದ್ದಿ, ನನಗ್ ಬೆಕ್ಕು ಮಾತಾಡೋದು ಕೇಳಿಸ್ತೈತೆ. ನಮಗೂ ಕೇಳಿಸ್ತೈತೆ. ನಿನ್ಗೊಬ್ಳಿಗೆ ಅಲ್ಲ, ಅದು ಮಾತಾಡೇ ಬೆಕ್ಕೇನೆ ನೀಯ. ಅಯ್ಯೋ ಶಿವನಿ, ಎಂತ ಕಲಿಕಾಲ ಬಂದ್ಬಿಡ್ತಪ್ಪ. ಮಾತಾಡೋ ಬೆಕ್ಕುನ್ ಬೇರೆ ಹಿಡ್ಕೊಂಡ್ಬಿಟ್ಟು ಬಂದ್ಬಿಟ್ಟಲ್ಲೇ ಪದ್ದಿ. ಹೋಗತ್ಲಾಗೆ ಎಲ್ಲಿ ಸಿಕ್ತೆ ನಿಂಗಿದು? ಹಿಮಾಲಯದ ಋಷಿ ಮುನಿ ತಂದ್ಬಿಟ್ಟು ನನ್ನ ಕೈ ಕೊಟ್ರದು. ಸರಿ ಮಂತ ಕೊಯ್ತೀನಿ ನಾನು. ನನಗೂ ಸುಸ್ತಾಯ, ಸ್ವಲ್ಪ ಹೊತ್ತು ಕುಂತ್ಕೋಬೇಕಣಕ್ಕ. ಎಲ್ಲಿತ್ಲಾಗ ದಾರಿ ಬಿಡು. ಇದೇನೆ ನೀಯ ಮನೆ, ಬಾ ಬಾ ಬಾ. ಈ ಮನೆ ಎಲ್ಲ ನಮ್ಗೆ ಸೆಟ್ಟೇ ಆಗಲ್ಲ. ಈಗ ತಗೊಬಂದಿದ್ಯಾ, ಒಂದ್ ದೊಡ್ಡ ಮನೆಗನ್ನ ನಿಲ್ಸ್ಕೋಬೇಕಲ್ವಾ ಪದ್ದು? ದೊಡ್ಡ ಮನೆ ಎಲ್ಲಿಂದಪ್ಪ ಕೊಡ್ಸೋಣ ನಿನ್ಗೋಸ್ಕರ ಅಂತ ಹೇಳ್ಬಿಟ್ಟು. ಇಲ್ಲಿ ನಾ ಮನುಷ್ಯರು ಮನೆ ಕಳಕ್ಕೇನಿಯಾ, ಇಲ್ಲಿ ದೊಡ್ಡ ಮನೆ ಇಲ್ಲ. ಇನ್ನ ನೀನು ಬ್ಯಾರೆ ಎಲ್ಲಿಂದ ನಾನು ತಗೊಬಂದಿಕ್ಲಿ. ನೋಡು, ನಮ್ಮ ಮನೆಯಾಗೆ ಬೇಕಾದಷ್ಟು ಇಲಿಗಳವೆ. ಹೋಗಿ ಇಲಿಗಳನ್ನ ಕಚ್ಕೊಂಡು ತಿನ್ನು ಅಷ್ಟೇ ನಿನಿಯ. ಕರ್ಕೊಂಬಿಟ್ಟು ಬಂದಿದ್ದೀನಿ ನಿನ್ನ. ನೋಡು ಹೆಂಗ್ ಬೇಕೋ ಹಂಗೆ ಓಡಾಡ್ಕೊಂಡಿರು. ಇಲ್ಲೆಲ್ಲ ಸುತ್ತಮುತ್ತ ನಮ್ದೇ ನಿನಿಯ ಜಮೀನು, ಓಡಾಡ್ಕೊಂಡಿರು.
ಓಡಾಡಕ್ಕೆ ಇದೇನ್ ದೊಡ್ಡ ಮಾಲ್ ಅನ್ಕೋಬಿಟ್ಟ ಓಡಾಡಕ್ಕೆ ಮನೆ ಚಿಕ್ಕ ಮನೆ ಕರ್ಕೊಂಡ್ ಬಂದ್ಬಿಟ್ಟು ದೊಡ್ಡದಾಗಿ ಮಾತಾಡ್ತೀಯ ನೋಡು ಹಿಡಿ ಗಿಲ್ಲಿನ ನೋಡನಿರು ಮನೆ ಎಲ್ಲ ಒಂದ್ಸಲ ಒಳಗಡೆ ಎಲ್ಲ ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ ಹೋಗು ಹೋಗು ಲೇ ಪೊದ್ದಿ ಎಂತ ಸಂದಕ್ಕಿರೋ ಬೇಕು ತಂದ್ಬಿಟ್ಟೆ ನೀನು ಇಲ್ಲಿ ಹಿಡಿಯಕ್ಕೆ ಅಂತ ಹೇಳ್ಬಿಟ್ಟು ಬೋ ಸಂದಕೈತೆ ಮಾತಾಡೋದು ಬೇರೆ ಮಾತಾಡ್ತದೆ ನನಗೂ ಒಂದ್ 2 ದಿನ ಮನಕ್ಕೆ ಕೊಡೆ ನಾನು ತಗೊಂಡೋಗಿ ಇಕ್ಕತ್ತೀನಿ ಅದಕ್ಕೇನಂತೆ ತಗೊಂಡೋಗು ನಾನೇನು ಬೇಡ ಅಂತ ಹೇಳ್ತೀನಿ ನಿಮ್ಮ ಮನೆಗಿದ್ರೆ ನಮ್ಮ ಮನೆಗಿದ್ರೇನು ಸದ್ಯ ಇಲ್ಲಿ ಹಿಡಿದ್ಬಿಟ್ರೆ ಸಾಕು ಆದ್ರೆ ಮಾತಾಡ್ತದಲ್ಲ ಅದೇನಿಯಾ ನನಗೆ ಖುಷಿ ಸ್ವಾಮೀಜಿ ಇದ್ನಲ್ಲ ಆಯಪ್ಪೇನಾರು ಮಾಟ ಮಂತ್ರ ಮಾಡ್ಬಿಟ್ಟು ಬೆಕ್ಕು ಮಾತಾಡಂಗೆ ಮಾಡ್ಬಿಟ್ನಾ ಅಂತ ಅನ್ನಿಸ್ತದೆ ಹಿಮಾಲಯದಿಂದನಂತೆ ಬಂದಿದ್ದ ಅಪ್ಪ ಬೆಕ್ಕುಗೇನೋ ಮಾಟ ಮಂತ್ರ ಮಾಡ್ಬಿಟ್ಟು ಬೆಕ್ಕು ಮಾತಾಡಂಗೆ ಮಾಡ್ಬಿಟ್ಟವನಿ ಅಂತ ಅನ್ನಿಸ್ತದೆ ಕಣ್ಸರೋಜಿ ಅದಕ್ಕೆ ಪಟ 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 ಮಾತಾಡ್ತದೆ ನೋಡ್ಬೇಕು ನೀನು ಸದ್ಯ ಇನ್ನೇನು ಬೆಕ್ಕುಲ್ ಸಾಕಕ್ಕೇನು ಖರ್ಚಾಗಕ್ಕಿಲ್ಲ ಅಲ್ವಾ ಅದಕ್ಕೆ ನಾನು ಸರಿ ಬಿಡು ಒಂಚೂರು ಹಾಲು ಅಷ್ಟು ಇಕ್ಕಿದ್ರೆ ಸಾಕು ಕುಡ್ಕೊಂಡಿರ್ತದೆ ಬೆಕ್ಕುಗಳ್ನ ಸಾಕಕ್ಕೇನು ಕಷ್ಟ ಆಗಕ್ಕಿಲ್ಲ ಇವಳು ಹೆಂಗೋ ಹಾಲು ಕರಿತದೆ ಇಕ್ಕಿದ್ರೆ ಆಯ್ತದಾಗ ಹೆಂಗೋನುವೆ ಕುಡ್ಕೊಳ್ಳೋದಾಗ ಸುಮ್ಮನೆ ಎಲ್ಲೋ ಅಂತ ಕುಂತ್ಕೊಂತದೆ ಇಲ್ಲಿ ಇದ್ರೆ ಇಲ್ಲಿ ಹಿಡ್ಕೊಂಡು ತಿಂತದೆ ಓ ಅಷ್ಟೇ ನೀನಿಯ ಅಯ್ಯೋ 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 ನನಗೆ ಸಾಯಂಕಾಲಕ್ಕೆ ಸೀರಿಯಲ್ ನೋಡ್ಬೇಕಾರೆ ತಿನ್ಕೊಂಡು ಸೀರಿಯಲ್ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಲೇಸ್ ಪ್ಯಾಕೆಟ್ ತಂದು ಇಟ್ಕೊಂಡಿದ್ದು ನೀನ್ ಯಾಕೆ ತಿಂತಾ ಇದೀಯ ಲೇಸ್ನ ನನಗೆ ಏನು ಇಷ್ಟನೋ ಅದನ್ನೇ ತಿನ್ನೋದು ಪದ್ದು ನಾನು ಹಂಗೂ ಹಿಂಗೂ ಎಲ್ಲ ತಿನ್ನಲ್ಲ ನಾನು ಅಲ್ಲೇ ಹೇಳಿದ್ನಲ್ಲ ನಿಂಗೆ ನಾನು ಏನು ತಿನ್ನಲ್ಲ ನಾನು ಇಷ್ಟ ಆಗಿದ್ ಮಾತ್ರ ತಿಂತೀನಿ ಅಂತ ಹೇಳ್ಬಿಟ್ಟು ನೋಡು ನಂಗೆ ಲೇಸು ಚಿಪ್ಸು ಪಪ್ಸು ಅಂದ್ರೆ ಶಾನೆ ಇಷ್ಟ ನೋಡು ನಿಮ್ಮ ಮನೆಗೆ ಯಾರನ್ನ ಇದ್ರೆ ಸಿಟಿಗೆ ಹೋಗ್ಬಿಟ್ಟು ಸ್ವಲ್ಪ ಲೇಸು ಚಿಪ್ಸ್ ಎಲ್ಲ ತಗೊಬರಕ್ಕೆ ಕೇಳು ಇನ್ಮೇಲೆ ಅದನ್ನೇ ನಾನು ತಿನ್ನೋದು ಜಾಸ್ತಿ ನನ್ನ ಗಂಡ ನನಗೆ ಕೊಡ್ಸಕ್ಕಿಲ್ಲ ನಾನೇ ಬಿಟ್ಟಿ ಕಂಡೋರ್ತಾಗ ತಂದ್ಬಿಟ್ಟು ಅವರು ಇವ್ರದಾಗ ಭಿಕ್ಷೆ ಬೇಡ್ಕೊಂಡು ಸಾಲ ಮಾಡ್ಕೊಂಡು ತಿಂತೀನಿ ಇನ್ನ ಈ ಬೇಕು ಬೇರೆ ತಂದು ಎಲ್ಲಿಂದ ಹಾಕ್ಲೆ ಸರಜಿ ಐ ಆಮ್ ವೆರಿ ಟ್ಯಾಲೆಂಟೆಡ್ ಕ್ಯಾಟ್ ಸರಿನಾ ನಾನು ಚೆನ್ನಾಗಿ ನೋಡ್ಕೋಬೇಕು ನೀನು ಅಲ್ಲಿ ಇತ್ತಲ್ಲ ಪಪ್ಸು ಆ ಪಪ್ಸ್ ತುಂಬಾನೇ ಚೆನ್ನಾಗಿತ್ತು ಆಗ್ಲೇ ತಿಂದೆ ಇನ್ನೊಂದು ಅದೇ ತರ ಪಪ್ಸ್ನು ತಂದ್ಬಿಡು ಪಪ್ಸ್ನು ತಿಂದ್ಬಿಟ್ಟ ಅಯ್ಯೋ ನನ್ನ ಫೇವರೇಟ್ ಪಪ್ಸು ನಾನೇ ಬೇಕಂತಾನೆ ಮುದ್ಗಿರಿಗೆ ಹೋಗಿದ್ರೆ ತಂದು ಮಡಗಿದ್ದೆ ಅದನ್ನು ಮೇಯ್ಕಬಿಟ್ಟ ನೀನು ನೆನೆ ಸಂಜೆ ತಂದಿದ್ದೆ 2 ತಂದಿದ್ದೆ ಒಂದೇ ಸಲ 2 ತಿಂದ್ಬಿಟ್ರೆ ಹೊಂಟೋಯ್ತದಲ್ಲ ಬೆಳಗ್ಗೆ ಇರ್ಲಿ ಅಂತ ಮಡಗಿದ್ದೆ ಅದನ್ನು ನೀನೇ ತಿಂದಾಕ್ಬಿಟ್ಟಲ್ಲ ನೋಡು ನನಗೆ ಕೇಳ್ದಿದ್ದಂಗೆ ನೀನು ಏನು ತಿನ್ನಂಗಿಲ್ಲ ನಮ್ಮ ಮನೆಗೆ ಅಯ್ಯೋ ತಿನ್ನೋ ವಿಚಾರದಾಗ ನಾನು ಯಾರ ಮಾತು ಕೇಳಲ್ಲ ತಿಂತಾ ಇರೋದೇನೆ ಸ್ವಾಮೀಜಿ ಏನು ಹೇಳಿದ್ರು ಅವ್ರಿಗೆ ಏನ್ ಬೇಕು ಅದನ್ನ ಕೊಡಿ ತಿಂತಾನೆ ಅಂತ ಹೇಳಿದ್ರು ತಾನೆ ಈಗ ನಾನು ತಿಂತೀನಿ ಮನೆ ಇಲಿಗಳು ಶಾನೆ ಅವೆ ಅವನ್ನ ಹಿಡ್ಕೊಂಡು ತಿನ್ನೋಗು ನಾನು ಪ್ಯೂರ್ ವೆಜ್ ನಾನು ಸ್ವಾಮೀಜಿ ಹತ್ರ ಬೆಳೆದಿರೋದು ಅಂತ ಅಂದ್ಮೇಲೆ ನಾನು ಚಿಕನ್ ಮಟನ್ ಎಲ್ಲಿಂದ ತಿನ್ಲಿ ಆ ಇಲಿನ ಎಲ್ಲಿಂದ ತಿನ್ಲಿ ನಾ ಇಲಿ ಪಲ್ಯ ಎಲ್ಲ ತಿನ್ನಲ್ಲ ನಾನು ಸಸ್ಯಾಹಾರಿ ಅಯ್ಯೋ ಅಯ್ಯೋ ಲೇ ಸರಜಿ ಪದ್ದಿ ಇದೇನ್ಲ ಇದು ಈ ಪಟ್ಟಿ ಕ್ವಾಟ್ಲೆ ಕೊಡ್ತದಲ್ವೇನೆ ಇದನ್ನ ಓಡಿಸ್ಬಿಡ್ಬೇಕು ನಾನಂತೂನುವೆ ನಾನಂತೂ ಓಡೋಗಕ್ಕಿಲ್ಲ ನಾನು ಇಲ್ಲ ಇರ್ತೀನಿ ಬರ್ಬೇಕಾದ್ರೆ ಲೇಸು ಚಿಪ್ಸ್ ತಗೊಂಡು ಒಳಗಡೆ ಬಾ ಸರಿನಾ ಅಯ್ಯೋ 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 ಮಾತಾಡಬೇಕು ಅಂತ ತಕೊಬಂದು ಇದೇನೇ ಇದು ತಿನ್ನಕ್ ಒಂದ್ಸಕ್ಕೆ ಹಾಕಿಲ್ವಲ್ಲೇ ನಂಗೆ ಅಯ್ಯೋ ಅಯ್ಯೋ ನಮ್ಮನೆ ಕರ್ಕೊಂಡೋಗೋಣ ಅನ್ಕೊಂಡಿದ್ದೆ ಮುಳುಗು ತೇಲಿಸ್ಬಿಡ್ತದ ಅಷ್ಟೇ ಏನ ಕರ್ಕೊಂಡೋಗ್ಬಿಟ್ರೆ ಬೇಡಮ್ಮ ಬೇಡ ಇದ್ರ ಸಾವಾಸನೇನಿಯಾ ನನಗಂತೂ ಬೇಡ ತಂದಿದ್ಯಲ್ಲ ನೀನೇ ಸಾಕಬಿಡು ಅಲ್ವೇ ಇಲ್ಲಿ ಹಿಡಿಯಕ್ಕೆ ಅಂತ ತಕೊಬಂದಿದ್ದು ಇದು ನೋಡ್ರೆ ನಾನು ಪ್ಯೂರ್ ವೆಜ್ ಇಲ್ಲಿ ತಿನ್ನಲ್ಲ ಅಂತ ಹೇಳ್ತದಲ್ಲ ಇದು ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ ಒಂದು ಕೆಲಸ ಮಾಡು ಈ ಬೆಕ್ಕುಗುನುವೆ ಚಿಕನ್ ತಿನ್ನಕ್ಕೆ ಕಲ್ಸು ಆಮೇಲಿಂದ ಆದಷ್ಟು ಗದೆ ನೀನಿಯಾ ಇಲಿಗಳನ್ನ ಹಿಡ್ಕೊಂಡು ತಿಂದಾಕ್ಬಿಡ್ತದೆ ಹಂಗಂತೀಯೇ ಹೂನೇ ಹಂಗೆ ಮಾಡು ಒಂದು ಕಿತ ಚಿಕನ್ ರುಚಿ ತೋರಿಸ್ಬಿಡು ಆಮೇಕಿಂದ ನೋಡ್ತಾ ಇರು ಹೆಂಗ್ ಇಲಿಗಳು ತಿಂತದೆ ಅಂತ ನೋಡೋಣ ಇರು ಟ್ರೈ ಮಾಡ್ತೀನಿ ಆದ್ರೂ ನನಗೂ ಕೊಡಬಾರ್ದು ಅಂತ ಕದ್ದು ಮುಚ್ಚಿ ಇಕ್ಕಂಡ್ರ ಲೇಸು ಪಪ್ಸು 2 ಡಮಾರ ಅದು ಇಲ್ಲ ನೀನು ಬಂದಿದ್ರೆ ಸಾಯಂಕಾಲ ಕಾಫಿ ಕುಡ್ಕೊಂಡು ತಿನ್ನೋಣ ಅಂತಾನೆ ಇಕ್ಕೊಂಡಿದ್ನಿ ಅಯ್ಯೋ ಏನ್ ಮಾಡ್ತೀಯ ಈ ಬೆಕ್ಕು ತಿನ್ಕೊಂಡೋಯ್ತು ಇನ್ಮ್ಯಾಲ್ ಬೇಕು ಕಾಣಿಸ್ತಿದ್ದಂಗೆ ಎತ್ತಿಕತ್ತೀನಿ ಬಿಡು ಸರಿ ಸರಿ